ಒಬ್ಬ ವ್ಯಕ್ತಿ ಕರ್ತನ ಸೇವೆಯಲ್ಲಿ ಭಾಗಿಯಾಗುವುದು ಬಹಳ ಈಸಿ, ಆದ್ರೆ ಕರ್ತನ ಕನಸಾಗಿ ಉಳಿಯುವುದು ಬಹಳ ಕಷ್ಟ. ಜೂಡ ವಾಸ್ ವಾಶ್ಡ್ ಬಟ್ ನಾಟ್ ಕ್ಲೀನ್ಡ್. ಯೂದನು ತೊಳೆಯಲ್ಪಟ್ಟ ಬಟ್ಟೆ ಸ್ವಚ್ಛ ಆಗಲಿಲ್ಲ. ಆದ್ರೆ ಇವತ್ತು ಯೂದನ ಜೀವಿತದಿಂದ ನಾವು ಕಲಿಲಿಕ್ಕಿರೋ ಮುಖ್ಯವಾದ 3 ಪಾಠಗಳು ಏನು? ಯೂದನಿಂದ ನಾನು ಕಲಿಯಲೇಬೇಕಾದಂತ 3 ವಿಷಯಗಳು ಯಾವುದು ನೋಡ್ರಿ. ಪ್ರಥಮ ವಿಷಯಕ್ಕೆ ನಾನು ಬರೋಣ. ಎಲ್ಲರೂ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ತೆಗಿ. 10ನೇ ಅಧ್ಯಾಯದಲ್ಲಿ 17ನೇ ವಚನ ಓದೋಣ ಒಬ್ಬರು. ಓಕೆ, ಒಬ್ರು ಯಾರಾದ್ರೂ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5, 6, 7 ಓದ್ರಿ. ಯೇಸು ಕಳುಹಿಸಿದನು. ಸಾಕು, ಅರ್ಥ ಮಾಡ್ಕೊಡ್ರಿ. ಎಲ್ಲಾ ಸೇವೆಯಲ್ಲಿಯೂ ಯಾರು ಭಾಗಿಯಾಗ್ತಾ ಇದ್ರ ಅಂದ್ರೆ ಇಸ್ಕರಿಯೋತ ಭಾಗಿಯಾಗ್ತಿದ್ದ. ಅರ್ಥ ಆಗ್ತದೆ? ಎಲ್ಲ ಸೇವೆಗಳಲ್ಲಿಯೂ ಕೂಡ ಇಸ್ಕರಿಯೋತ ಪಾರ್ಟಿಸಿಪೇಟ್ ಮಾಡ್ತಿದ್ದ. ಯಾವುದ್ರಲ್ಲಿ ಒಲ್ಲೆ ಅಂತಿರ್ಲಿಲ್ಲ ಅವನು, ಬಟ್ ಅವನು ಭಾಗಿಯಾಗ್ತಾ ಇದ್ದ, ಬಟ್ ಆ ಕುಟುಂಬದ ಸದಸ್ಯನಾಗಿರ್ಲಿಲ್ಲ. ಅರ್ಥ ಏನ್ ಗೊತ್ತಾ? ಸೇವೆಗೆ ಯೇಸು ಸ್ವಾಮಿ 12 ಜನ ಕಳಿಸುವಾಗ ಇವನು ಇದ್ದ. ಯೇಸು ಸ್ವಾಮಿ ನಾನು ಹೋಗ್ತೇನೆ ಸೇವೆಗೆ ಹೋಗಕ್ ರೆಡಿ ಇದ್ದ, ಕರೆದಾಗ ಬರ್ತಿದ್ದ. ಆದ್ರೆ ಅವನು ಪೂರ್ಣ ಹೃದಯದಿಂದ ಪ್ರೀತಿಯಿಂದ ಯಾವುದನ್ನು ಮಾಡ್ತಿರ್ಲಿಲ್ಲ. ಅಂದ್ರೇನು? ಕುಟುಂಬದ ಸದಸ್ಯನಾಗಿರ್ಲಿಲ್ಲ, ಕೇವಲ ಭಾಗಿಯಾಗ್ತಿದ್ದ ಎಲ್ಲಾ ಕಡೆ. ಕುಟುಂಬದ ಸದಸ್ಯ ಏನ್ ಮಾಡ್ತಾನೆ? ಏನೇ ಮಾಡಿದ್ರು ಪೂರ್ಣ ಪ್ರೀತಿಯಿಂದ ಮಾಡ್ತಾನೆ. ಈಗ ಉದಾಹರಣೆಗೆ ಹೇಳ್ತೇನೆ, ಕುಟುಂಬದಲ್ಲಿ ಈಗ ನಿಮ್ಮ ಅಣ್ಣ, ತಮ್ಮ, ತಂಗಿ ಯಾರಾದ್ರೂ ಬಂದ್ರೆ ಅವ್ರು ಊಟ ಹೆಂಗ್ ಬಡಿಸ್ತೀರಿ? ಬಹಳ ಪ್ರೀತಿಯಿಂದ ಊಟ ಬಡಿಸ್ತೀರಲ್ಲ? ಬಡಿಸ್ತೀರಿಲ್ಲ? ಸೇವೆ ಮಾಡ್ತಾ ಇದ್ದೀರಿ, ಬಟ್ ಹೆಂಗ್ ಮಾಡ್ತಾ ಇದ್ದೀರಿ? ಬಹಳ ಪ್ರೀತಿಯಿಂದ ಸೇವೆ ಮಾಡ್ತೀರಿ. ಕರೆಕ್ಟಾ? ಅದೇ ಅಣ್ಣ, ತಮ್ಮ, ತಂಗಿ ಬಿಟ್ಟು ಯಾರೋ ಒಬ್ಬ 3ನೇ ವ್ಯಕ್ತಿ ಹಸಿವೆ ಬಂದ, ಅವ್ನಿಗೆ ಹೆಂಗ್ ಊಟ ಬಡಿಸ್ತೀರಿ? ಅವನು ಊಟ ಬಡಿಸ್ತೀರಿ ನೀವು? ಬಡಿಸೋದಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ನಿಮ್ಮ ಮಗನಿಗೆ ಬಡಿಸ್ದಂಗೆ ಬಡಿಸ್ತೀರಾ? ಮಾತಾಡ್ರಿ. ಯಾಕೆ? ನಿಮ್ಮ ಗಂಡನಿಗೆ ಊಟ ಬಡಿಸ್ದಂಗೆ, ನಿಮ್ಮ ಮಗನಿಗೆ ಊಟ ಬಡಿಸ್ದಂಗೆ ನಾವೇನ್ ಮಾಡೋದಿಲ್ಲ. ಬೇರೆ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಹಸಿವೆಯಿಂದ ಬಂದಾಗ ನಾವು ಊಟ ಬಡಿಸೋದಿಲ್ಲ. ಇದೇ ವ್ಯತ್ಯಾಸ. ಏನು? ಸೇವೆ ಎರಡು ಕಡೆ ಸೇವೆ ಇದೆ, 2 ಕೆಲಸ ಮಾಡ್ತಾ ಇದ್ರಿ. ಬಟ್ ಒಂದು ಮಾಡೋದು ಹೆಂಗ್ ಮಾಡ್ತಾ ಇದ್ರಿ? ಬಹಳ ಪ್ರಾಮಾಣಿಕತೆ ಪ್ರೀತಿಯಿಂದ ಮಾಡ್ತಾ ಇದ್ರಿ. ಬಟ್ ಇನ್ನೊಂದು ಹೆಂಗ್ ಮಾಡ್ತಾ ಇದ್ದೀರಿ? ಮಾಡ್ಲೇಬೇಕಲ್ಲ, ಮಾಡ್ತಿದ್ರೆ ಸ್ವಾಮಿ ಲೆಕ್ಕ ಕೇಳ್ತಾರೇನೋ, ಈ ರೀತಿಯಾಗಿ ಮಾಡುವಂಥದ್ದು. ಇದನ್ನೇ ಯಾರು ಮಾಡ್ತಾ ಇದ್ರು ಅಂದ್ರೆ ಇಸ್ಕರಿಯೋತ ಮಾಡ್ತಾ ಇದ್ದ. ಇವನು ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ ರೀ. ಅಂದ್ರೆ ಏನ್ ಗೊತ್ತಾ? ಯೇಸು ಏನ್ ಹೇಳ್ತಾರೆ ಗೊತ್ತಾ? ಅಲೋ, ದೆವ್ವಗಳು ಸಹ ನಮಗೆ ಅಧೀನ ಆಗ್ತದಂತ ಬಂದು ಜನ ಸಾಕ್ಷಿ ಹೇಳಾಕತ್ರು. ಎಲ್ಲರೂ ಯಾರು ಹೇಳಿದ್ರು? ಅದ್ರಲ್ಲಿ ಇಸ್ಕರಿಯೋತನು ಬಂದು ಹೇಳ್ದ, ಸ್ವಾಮಿ ನಿನ್ ನೆಸರಿನಲ್ಲಿ ನಾವು ದೆವ್ವ ಬಿಡಿಸಿದೆ, ದೆವ್ವಗಳು ಕೂಡ ನನ್ನ ಮಾತು ಕೇಳ್ತದೆ. ಹಾಗೆ ಸ್ವಾಮಿ ಏನ್ ಹೇಳ್ತಾರೆ? ದೆವ್ವಗಳು ನಿಮಗೆ ಅಧೀನವಾಗಿದೆ ಅಂತ ಖುಷಿ ಪಡಬೇಡ್ರಿ. ಅರ್ಥ ಆಗ್ತದ? ದೆವ್ವಗಳು ನಿಮಗೆ ಅಧೀನವಾಗ್ತದೆ ಅಂತ ಹೇಳಿ ಖುಷಿ ಪಡಬೇಡ್ರಿ. ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರದ್ರೆ ಖುಷಿ ಪಡ್ರಿ. ಅರ್ಥ ಏನ್ ಗೊತ್ತಾ? ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ ಅಂದ್ರೆ, ನಾನು ಏನ್ ಮಾಡಿದೆ ಅದ್ರ ಮೇಲೆ ನಾನು ಸಂತೋಷ ಪಡ್ತೇನೆ, ಅದ್ರ ಮೇಲೆ ದೇವರನ್ನ ನಾನು ಸೇವೆ ಮಾಡಿದೆ ಅಂತ ಹೇಳ್ತೇನೆ. ದೇವರು ಹೇಳ್ತಾರೆ, ಸೇವೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೀನ್ ಜೀವಿತ ವೆರಿ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ಒಂದು ಸ್ಲೋಗನ್ ಇದೆ, ಏನ್ ಗೊತ್ತಾ? ಬೀಯಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಡೂಯಿಂಗ್. ಅರ್ಥ ಆಗ್ತದ? ಅಂದ್ರೆ ಏನ್ ಗೊತ್ತಾ? ಮಾಡೋದಕ್ಕಿಂತಲೂ ಇರುವುದು ಬಹಳ ಶ್ರೇಷ್ಠವಾದದ್ದು. ಅಂದ್ರೆ ಏನ್ ಗೊತ್ತಾ?
ಎಲ್ರೂ ಸೇವೆ ಮಾಡ್ತೇನೆ ಅಂತ ಬರ್ತಾರೆ, ಬಟ್ ಎಲ್ರೂ ಸೇವೆಯನ್ನ ಮಾಡಿ ದೇವರಿಗೆ ಸಂತೋಷ ಪಡಿಸಕ್ ಆಗುದಿಲ್ಲ. ಯೇಸು ಸ್ವಾಮಿ ಮಾರ್ತಳು ಮರಿಯಳು ಮನೆಗೆ ಹೋದ್ರು, ಹೌದಾ? ಮಾರ್ತಳು ಮಾಡ್ತಾ ಇದ್ಲು, ಏನ್ ಮಾಡ್ತಿದ್ಲು? ಯಾರಿಗಾಗಿ ಕೆಲಸ ಮಾಡಿಲ್ಲ? ಯಾರಿಗಾಗಿ ಅಡಿಗೆ ಮಾಡ್ತಿದ್ಲು? ಯಾರಿಗಾಗಿ? ಎಲ್ಲವಳು ಮಾಡ್ತಿರೋದು ಯೇಸುವಿಗಾಗಿ. ಬಟ್ ಯೇಸು ಸ್ವಾಮಿಗೆ ಅದ್ ಬೇಕಾಗಿತ್ತ? ಅಂದ್ರೆ ಏನ್ ಗೊತ್ತಾ, ನಮ್ಮ ದೃಷ್ಟಿಯಲ್ಲೇನು, ಕೆಲಸ ಮಾಡಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ, ಸೇವೆ ಮಾಡಿದ್ರೆ, ಕಸ ಹುಡಿದ್ರೆ, ಚೇರ್ ಹಾಕಿದ್ರೆ ಸಾಕು, ನಾನು ಸೇವೆ ಮಾಡಿದೆ. ನೀನ್ ಚರ್ಚಿಗೆ ಬಂದು ಕಸ ಹುಡಿದು ಚೇರ್ ಹಾಕೋದಕ್ಕಿಂತಲೂ ನೀನ್ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸ್ತೀಯಲ್ಲ, ಅದು ದೇವರಿಗೆ ಇಂಪಾರ್ಟೆಂಟ್. ನಾವು ಚೇರ್ ಹಾಕ್ಬಿಟ್ರೆ, ನಾನು ಸೇವೆ ಮಾಡಿದೆ, ನಾನು ಕಸ ಹೊಡೆದ್ರೆ ನಾನು ಸೇವೆ ಮಾಡಿದೆ, ನಾನು ಇವತ್ತು ಪ್ರಸಂಗ ಮಾಡಿದ್ರೆ ನಾನು ಸೇವೆ ಮಾಡಿದೆ, ನಾನು ಜನರಿಗೆ ಹೋಗಿ ಸುವಾರ್ತೆ ಹೇಳಿ ಸೇವೆ ಮಾಡಿದೆ. ದೇವ್ರು ಹೇಳ್ತಾರೆ, ಇದಕ್ಕೆ ಖುಷಿ ಪಡಬೇಡ, ಸೇವೆ ಮಾಡಿದೀನಂತ ಹೇಳಿ ಖುಷಿ ಪಡಬೇಡ. ಎದಕ್ಕಾಗಿ ಖುಷಿ ಪಡು? ನಿನ್ನ ಹೆಸರು ಪರಲೋಕದಲ್ಲಿ ಬರೆದ್ರೆ ಖುಷಿ ಪಡು. ಯಾವಾಗ ಹೆಸರು ಪರಲೋಕದಲ್ಲಿ ಬರೀತದೆ? ನಾನು ಮಾಡು ಸೇವೆಯಿಂದ ಅಲ್ಲ, ನನ್ನ ಜೀವಿತದಿಂದ. ಇವತ್ತು ಎಷ್ಟೋ ಜನ ಸೇವೆ ಮಾಡಿ ದೇವರಿಗೆ ಬೇಡವಾದವರಾಗಿದ್ದಾರೆ. ಮಾರ್ತಳಿಗೆ ಏನ್ ಹೇಳಿದ್ರು? ಹಲೋ, ಇದೆಲ್ಲ ಬೇಡಮ್ಮ ತೋರಿಸ್ಕೊಡುದು, ಯಾವುದು ಇಂಪಾರ್ಟೆಂಟ್ ಅದನ್ನ ಆರಿಸ್ಕೊ. ಅದ್ರ ಅರ್ಥ ಸೇವೆ ಮಾಡಬೇಡ ಅಂತ ಹೇಳ್ತಿಲ್ಲ. ಸೇವೆ ಮಾಡುವ ಒಂದು ಮಾರ್ಗವೇ ಇದೆ, ಆ ರೀತಿಯಾಗಿ ನಾವು ಮಾಡ್ಬೇಕು. ದೇವರಿಗೆ ಏನಿಷ್ಟ? ನಿನ್ನ ಯಜ್ಞ, ಹೋಮ, ಸೇವೆ ಅಲ್ಲ, ನಿನ್ನ ವಿಧೇಯತೆ. ಬರ್ತದಲ್ಲ ಬೈಬಲ್ ಅಲ್ಲಿ, ಇಬ್ರಿ ಪುಸ್ತಕದಲ್ಲಿ, ಯಜ್ಞ ಹೋಮಗಳಿಗಿಂತಲೂ ದೇವರು ವಿಧೇಯತೆಯನ್ನು ಮೆಚ್ಚುತ್ತಾನೆ. ವಿಧೇಯತ್ವಕ್ಕೂ ಮೆಚ್ಚುವಷ್ಟು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ಇಲ್ಲಿ ಇವನೇನ್ ಮಾಡ್ತಾ ಇದ್ದಾರೆ? ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ದಾನೆ, ಆದ್ರೆ ಕುಟುಂಬದ ಸದಸ್ಯನಾಗಿ ಜೀವಿಸ್ತಾ ಇಲ್ಲ. ನಮ್ ಸಮಸ್ಯೆ ಅಂದ್ರೆ, ನಾವು ನೋಡ್ರಿ, ನಾವು ಬರ್ತೇವೆ, ಆದ್ರೆ ಸದಸ್ಯ ಇಲ್ಲ, ಕುಟುಂಬದವರಾಗಿರುವುದಿಲ್ಲ. ಯೇಸು ಸ್ವಾಮಿ ಏನ್ ಹೇಳ್ಯಾರ ಅದನ್ನ ನಾವು ಮಾಡ್ತೇವೆ ಅಷ್ಟೇ, ಆದ್ರೆ ಯೇಸು ಸ್ವಾಮಿ ಕುಟುಂಬ ಆಗೋಕ್ ಇಷ್ಟ ಇಲ್ಲ. ಇಲ್ಲ, ಅದನ್ನೇ ಮಾಡ್ದೆ ಯಾರು? ಇಸ್ಕರಿಯೋತ ಯೂದ. ಅವನು ಎಲ್ಲಾದ್ರಲ್ಲಿ ಭಾಗಿಯಾದ, ಬಟ್ ಯೇಸುವನ್ನ ಅನುಸರಿಸಬೇಕಾದ ರೀತಿಯಲ್ಲಿ ಅವನೇನ್ ಮಾಡಲಿಲ್ಲ, ಅನುಸರಿಸಲಿಲ್ಲ. ಸೊ ಇಲ್ಲಿ ಒಂದು ವಾಕ್ಯ ಓದು ಕೂಡ ನಾವೆಲ್ಲರೂ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಇಲ್ಲಿ ಯೇಸು ಸ್ವಾಮಿ 6ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಪ್ರಸಂಗ ಮಾಡ್ತಾರೆ. ಆ 6ನೇ ಅಧ್ಯಾಯ ಅಂತ ಹೇಳಿದ್ರೆ ನಮ್ಗೆ ಒಂದ್ ತಿಳ್ಕೊಂಡ್ಬಿಡ್ಬೇಕು. 5,000 ಜನರಿಗೆ ಯೇಸು ಸ್ವಾಮಿ ಊಟ ಬಡಿಸಿದ್ರು. 5,000 ಜನರಿಗೆ ಎಲ್ಲವನ್ನ ಮಾಡಿದ ಮೇಲೆ ಒಂದು ಪ್ರಸಂಗ ಮಾಡ್ತಾರೆ, ದೊಡ್ಡದಾದ ಪ್ರಸಂಗ. ಆ ಪ್ರಸಂಗವನ್ನ ಕೇಳಿದ ತಕ್ಷಣವೇ ಜನರು ಹೇಳ್ತಾರೆ, ಇದೆಂತಹ ಪ್ರಸಂಗ. ಏನ್ ಹೇಳ್ತಾರೆ? ಇದೆಂತಹ ಪ್ರಸಂಗ. 70ನೇ ವಚನ ಓದ್ರಿ. ಅದಕ್ಕಿಂತ ಮುಂಚೆ 66 ಓದ್ಮ. ಅಂದ್ರೆ ಏನ್ ಹೇಳಿದ್ರು? ಯೇಸು ಸ್ವಾಮಿ ಹೇಳ್ತಾರೆ, ಅಲೋ, ನಾನ್ ಬಂದಿದ್ದು ನಿಮಗೆ ಆಹಾರ ಕೊಡೋದಕ್ಕಲ್ಲ, ಬ್ರೆಡ್ ಕೊಡಕ್ಕಲ್ಲ, ಆ ಬ್ರೆಡ್ ನಾನೇ ಆಗಿದ್ದೇನೆ. ಅಂದ್ರೇನು? ಎಲ್ರಿಗೂ 5,000 ಜನರಿಗೆ ಊಟ ಬಡಿಸಿದ ತಕ್ಷಣ ಎಲ್ರು ಏನ್ ತಿಳ್ಕೊಂಡ್ರು ಗೊತ್ತಾ? ಯೇಸು ಸ್ವಾಮಿ ಬಂದಿದ್ದಕ್ಕೆ ಅವಶ್ಯಕತೆಗಳನ್ನ ಬಗೆಹರಿಸುವುದಕ್ಕಾಗಿ. ನಮಗೇನ್ ಬೇಕು ಅದನ್ನ ಯೇಸು ಸ್ವಾಮಿ ಕೊಡ್ತಾರೆ, ನಾವು ಹಸಿವೆಯಲ್ಲಿದ್ದಾಗಲೂ ಊಟ ಕೊಡ್ತಾರೆ. ಇದೆಲ್ಲ ಅದೆಲ್ಲ ಅವ್ರ ಮೈಂಡ್ ಸೆಟ್ ಆಗಿತ್ತು. ಬಟ್ ಯೇಸು ಸ್ವಾಮಿ ಮಾಡಿದ ಪ್ರಸಂಗ ಏನ್ ಗೊತ್ತಾ? ನಾನು ನಿಮಗೆ ಕೇವಲ ಆಹಾರ ಕೊಡಕ್ಕಾಗಿ ಬಂದಿಲ್ಲ, ನಾನೇ ಆಹಾರವಾಗಿ ಬಂದಿದೆ. ನಿಮಗೆ ರೊಟ್ಟಿ ಕೊಡ್ಲಿಕ್ಕೆ ಬಂದಿಲ್ಲ, ನಾನೇ ರೊಟ್ಟಿ ಆಗಿದ್ದೇನೆ. ನೀವು ನನ್ನನ್ನು ತಿನ್ಬೇಕು. ಇವೆಲ್ಲ ಯೇಸು ಸ್ವಾಮಿ ಕಠಿಣವಾದ ಬೋಧನೆ. ಈ ಬೋಧನೆಯನ್ನ ಜನರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ಲಿಲ್ಲ, ಅರಗಿಸಿಕೊಳ್ಳಿಕ್ ಆಗ್ಲಿಲ್ಲ. ಅದಕ್ಕೆ 66ನೇ ವಚನದಲ್ಲಿ ಹೇಳ್ತೀವಿ, ಇದೆಂತಹ ಬೋಧನೆ. ಅಂದಿನಿಂದ ಶಿಷ್ಯರು ಏನ್ ಮಾಡ್ತಾರೆ ಗೊತ್ತಾ? ಅದರಲ್ಲಿ ಅನೇಕರು, ಆತನಲ್ಲಿ ಶಿಷ್ಯರು ಏನ್ ಮಾಡ್ತಾರೆ? ಅನೇಕರು ಏನ್ ಮಾಡಿದ್ರು? ಹಿಂಜರಿದು ಬಿಟ್ರು. ಈಗ ನೋಡ್ರಿ, ಇದನ್ನ ನೋಡಿದ ತಕ್ಷಣ 12 ಜನ ಉಳ್ಕೊಂಡಿದ್ದಾರೆ. ಎಷ್ಟು ಜನ ಉಳಿದ್ರು? ಅಷ್ಟೇ. ಈಗ 12 ಜನರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಏನಂತ? ಅವಾಗ ಪೇತ್ರ ಏನ್ ಹೇಳ್ತಾನೆ ನೋಡ್ರಿ.
ಮಾಡುವ ವಾಕ್ಯಗಳುಂಟು. ಹಾ ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಎಂದು ತಿಳಿದಿದ್ದೇವೆ ಅಂದರು. ಓಕೆ. ಅದಕ್ಕೆ ಯೇಸು 12 ಮಂದಿಯಾದ ನಿಮ್ಮನ್ನು ನಾನು ಹಾ ಆರಿಸಿದ್ದೇನೆ. ಇದು ಇಂಪಾರ್ಟೆಂಟ್. 70ನೇ ವಚನ ಇದೆಯಲ್ಲ, ಅದಕ್ಕೆ ಯೇಸು ಸ್ವಾಮಿ ಒಂದು ರಿಪ್ಲೈ ಕೊಡ್ತಾರೆ. ಏನಂತ ಹೇಳಿದ್ರೆ, ಹಾ ಅದಕ್ಕೆ ಯೇಸು ಹಾ 12 ಮಂದಿಯಾದ ನಿಮ್ಮನ್ನು ನಾನು ಹಾ ಆರಿಸಿ ತೆಗೆದುಕೊಂಡೆನಲ್ಲವೋ, ಹಾ ನಿಮ್ಮಲ್ಲಿಯೂ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂದನು. ಎಸ್. ಏನ್ ಹೇಳ್ತಾ ಇದ್ದಾರೆ? 12 ಜನರು ನಿಮ್ಮನ್ನು ನಾನು ಆರಿಸಿಕೊಂಡೆ, ಆದ್ರೆ ಅದ್ರ ಒಳಗಡೆ ಒಬ್ಬ ಏನಾಗಿದ್ದಾನೆ? ಸೈತಾನನ ಮಗನಾಗಿದ್ದಾನೆ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಯೂದ ಸೇವೆಯಲ್ಲಿ ಆಸಕ್ತಿಯಿಂದ ಭಾಗಿಯಾಗ್ತಾ ಇದ್ದ, ಆದ್ರೆ ಯೇಸು ಸ್ವಾಮಿಯ ಕನಸಾಗ್ಲಿಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ ನಿಮ್ಗೆ? ನೀವೆಲ್ಲ ಇಲ್ಲಿ ಬಂದು ಕುತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲರ ಬಗ್ಗೆ ಯೇಸು ಸ್ವಾಮಿ ಒಂದು ಕನಸು ಕಂಡಿದ್ದಾನೆ. ಏನು? ನೀವು ಆ ಕನಸಿನ ಹಾಗೆ ಆಗಬೇಕಂತ. ಬಟ್ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತೋರಿಕೆಗಾಗಿ ಕೆಲಸಗಳನ್ನ, ಸೇವೆಗಳನ್ನ ಮಾಡಿ ತಾವು ಮೆಚ್ಚುಗೆ ಆಗ್ಬೇಕಂತ ಹೋಗ್ತಾ ಇದ್ದಾರೆ. ಅದೇ ಇಸ್ಕರಿಯೋತ ಯೂದ ಮಾಡಿದ ಸೇವೆಯಲ್ಲಿ ಬಹಳ ಭಾಗಿಯಾಗದ, ಎಲ್ಲಿ ಕರೆದು ರೆಡಿ, ಬಟ್ ಅವನ ಹಾರ್ಟ್ ತುಂಬಾ ದೇವರಿಂದ ದೂರವಾಗಿತ್ತು. ಅದಕ್ಕಾಗಿ ಯೇಸು ಹೇಳ್ತಾರೆ, 12 ಜನರ ಬಗ್ಗೆ ಒಂದು ಕನಸು ನಾನು ಕಂಡಿದ್ದೆ, ಆದ್ರೆ ಆ 12 ಜನರ ಒಳಗಡೆ ಒಬ್ಬ ಕನಸನ್ನ ಹಾಳು ಮಾಡಿದಂತ ವ್ಯಕ್ತಿ ಇದ್ದಾನೆ, ಅವನು ಸೈತಾನನ ಮಗನಾಗಿದ್ದಾನೆ. ಏನಾಗಿದ್ದಾನ್ರಿ? ಸೈತಾನನ ಮಗನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಕರ್ತನ ಸೇವೆಯಲ್ಲಿ ಭಾಗಿಯಾಗುವುದು ಬಹಳ ಈಸಿ, ಆದ್ರೆ ಕರ್ತನ ಕನಸಾಗಿ ಉಳಿಯೋದು ಬಹಳ ಕಷ್ಟ. ಚರ್ಚಿಗೆ ಬರೋದು ಈಸಿ ರೀ, ಆದ್ರೆ ಯೇಸು ಸ್ವಾಮಿ ನಿನ್ನನ್ನು ಹೇಗೆ ಬಯಸಿದಾನೋ, ನಿನ್ನ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಾನ ಹಾಗೆ ಮಾಡೋದು ಬಹಳ ಕಷ್ಟ. ನಾವು ಚರ್ಚಿಗೆಲ್ಲ ಬರ್ತೇವೆ, ಕೆಲವು ಸಾರಿ ಕೆಲವು ಜನ ಚರ್ಚಲ್ಲಿ ಸೇವೆಗಳನ್ನ ಮಾಡಿ ನೀವೆಲ್ಲಾಗ ಕ್ಲೀನ್ ಮಾಡಿ ಹೋಗ್ತಾರೆ, ನೀವು ಬರೋಕ್ಕಿಂತ ಮುಂಚೆ ಚೇರ್ಗಳನ್ನ ಹಾಕ್ತಾರೆ, ಶನಿವಾರ, ಅದೆಲ್ಲ ಇಂಪಾರ್ಟೆಂಟೇ, ಇಲ್ಲ ಅಂದಿಲ್ಲ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ? ನೀವು ಕರ್ತನ ಕನಸಾಗಿ ಉಳಿಬೇಕು. ನಿನಗೆ ದೇವರು ನಿನ್ನ ವಿಷಯದಲ್ಲಿ ಏನು ಆಲೋಚನೆ ಹಾಕಿದಾನೆ, ಏನು ಉದಾಹರಣೆಗೆ ಹೇಳ್ತಾನೆ, ಅಪ್ಪ ಮಗನ ಬಗ್ಗೆ ಒಂದು ಆಸೆ ಇಟ್ಟುಕೊಂಡಿರ್ತಾನೆ, ಆ ಮಗ ಆ ಆಸೆಯನ್ನ ನಿರಾಶೆ ಮಾಡಿದ್ರೆ ಏನಾಗುತ್ತೆ? ಉದಾಹರಣೆಗೆ ಹೇಳ್ತೇನೆ, ಅಪ್ಪ ಒಂದು ಮಗನ ಬಗ್ಗೆ, ಮಗ ಕಾಲೇಜಲ್ಲಿ ಬಹಳ ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕು, ಮಗ ದೊಡ್ಡ ಅಂಕಗಳನ್ನ ಗಳಿಸ್ಬೇಕು, ನನ್ನ ಹೆಸರನ್ನು ತಗೊಂಡ್ಬರ್ಬೇಕಂತ ಆಸೆ ಇಟ್ಕೊಂಡಿರ್ತಾನೆ. ಮಗ ಹಂಗೆ ಆಕ್ಟಿಂಗ್ ಮಾಡ್ತಾನೆ. ಮನೆಗೆ ಬಂದ ತಕ್ಷಣ ಭಯಂಕರ ಬೈಬಲ್ ಓದೋದು, ಮನೆಗೆ ಬಂದ ತಕ್ಷಣ ಬಹಳ ಸ್ಟಡಿ ಮಾಡ್ದಂಗೆ ಮಾಡೋದು, ಎಲ್ಲ ಮಾಡ್ತಿರ್ತಾನೆ. ಅಪ್ಪ ಇದನ್ನ ನೋಡಿ ಏನ್ ಮಾಡ್ತಾನೆ, ನನ್ನ ಮಗ ಎಷ್ಟು ಆಸಕ್ತಿಯಿಂದ ಸ್ಟಡಿ ಮಾಡ್ತಾರೆ. ಅದೇ ಒಂದು ದಿವಸ ಅಪ್ಪ ಸಡನ್ ಆಗಿ ಕಾಲೇಜ್ಗೆ ಹೋಗ್ಬಿಟ್ಟ. ಅದೇ ಮಗ ಎಲ್ಲಾ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಸಿಗರೇಟ್ ಸೇರ್ತಿರ್ತಾನೆ. ಈಗ ಅಪ್ಪಗೆ ಏನ್ ಅನಿಸ್ತದೆ? ಮಗನ್ ನೋಡಿ ಖುಷಿ ಆಗ್ತದ? ಹೇಳ್ರಿ. ಮನೆಗೆ ಬಂದ ತಕ್ಷಣ ಓದ್ತಾನವನು, ಹಗಲು ರಾತ್ರಿ ಸ್ಟಡಿ ಮಾಡ್ತಾನೆ ಮನೆಯಲ್ಲಿ. ಮನೆ ಬಂದ ತಕ್ಷಣ ಅಷ್ಟು ಸ್ಟಡಿ, ಆದ್ರೂ ಅಪ್ಪನಿಗೆ ದುಃಖ. ಯಾಕೆ? ಅಪ್ಪನ ಆಸೆ ಹಾಗೆ ಅವನಿಗಿಲ್ಲ. ಸೇಮ್ ನಮ್ಮೆಲ್ಲರ ಲೈಫಲ್ಲಿ ಯೇಸು ಒಂದು ಆಸೆ ಇಟ್ಕೊಂಡಿದ್ದಾರೆ, ಕನಸು. ನಾವು ಚರ್ಚಿಗೆ ಬಂದಾಗ ಹಂಗೆ ತೋರಿಸ್ತೇವಲ್ಲ, ಕೆಲವು ಸಮಯ ಸೇವೆ ಮಾಡುವಾಗ ಹಂಗೆ ತೋರಿಸ್ತೇವೆ, ನನ್ನಷ್ಟು ಪ್ರಾಮಾಣಿಕನ ಯಾರಿಲ್ಲ, ನನ್ನಷ್ಟು ಸೇವೆ ಮಾಡೋನು ಯಾರಿಲ್ಲ, ನನ್ನಷ್ಟು ಕಷ್ಟಪಡೋನು ಯಾರಿಲ್ಲ, ನಾನು ಚರ್ಚಿಗಾಗಿ ಏನೆಲ್ಲ ಮಾಡ್ತಾ ಇದ್ದೇನೆ, ಇದೆಲ್ಲ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಯೇಸು ಸೀಕ್ರೆಟ್ ಆಗಿ ಬಂದು ನಿಮ್ಮನ್ನು ನೋಡ್ತಾರೆ. ಆಗ ಹೇಗೆ ಒಬ್ಬ ಮಗ ಡ್ಯಾಡಿ ಸೀಕ್ರೆಟ್ ಆಗಿ ಬಂದು ನೋಡುವಾಗ ಸಿಗರೇಟ್ ಸೇರ್ತಾ ಇತ್ತು, ಹಾಗೆಯೇ ನಾವೆಲ್ಲ ಒಂದೊಂದು ಸಿಗರೇಟ್ ಸೇರ್ತಿರ್ತೀವಿ. ಸಿಗರೇಟ್ ಅಂದ್ರೆ ಏನು? ದೇವರಿಗೆ ಇಷ್ಟವಿಲ್ಲದ್ದು ಕಾರ್ಯಗಳು. ಇದು ದೇವರಿಗೆ ಬೇಕಾಗಿದೆ, ಇದು ಇಂಪಾರ್ಟೆಂಟ್. ಅದಕ್ಕೆ ನಾವು ನೋಡ್ತೇವೆ, ನೀವು ನನ್ನನ್ನು ಸಹ ಬಿಟ್ಟು ಹೋಗ್ಬೇಕಂದಿದ್ದೀರೋ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಎಲ್ಲಾದ್ರೂ ಇಲ್ಲ ಇಲ್ಲ, ಆದ್ರೆ ಈ ಸಮಯ ಗೊತ್ತಿದೆ, ಇಲ್ಲ ಅನ್ನುವಂತ ಒಬ್ಬ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ತಾನೆ, ಇಲ್ಲ ಅನ್ನುವಂತ ಒಬ್ಬ ವ್ಯಕ್ತಿ ನನ್ನನ್ನು ಹಿಡಿದು ಕೊಡ್ತಾನೆ, ಇದ್ರೊಳಗಡೆ ಇಲ್ಲ ಅನ್ನುವಂತ ವ್ಯಕ್ತಿ ನನಗೊಬ್ಬ ಮೋಸ ಮಾಡ್ತಾನೆ, ಗೊತ್ತಿದೆ ಯೇಸುಸ್ವಾಮಿಗೆ. ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ನನ್ನನ್ನು ಬಿಟ್ಟು ಹೋಗ್ಬೇಕಂದಿದ್ದೀರೋ? ಇಲ್ಲ. ನೋಡ್ರಿ, ಆಕ್ಟಿವ್ ಆಗಿ ಲೂಕನ್ ಬರೆದ ಸುವಾರ್ತೆ 15 ದೆವ್ವಗಳನ್ನ ಬಿಡಿಸಂತ ವ್ಯಕ್ತಿ, ಆದ್ರೂ ಯೇಸುಸ್ವಾಮಿ ಗೊತ್ತಿದೆ ಒಬ್ಬ ಸೈತಾನ್ ಮಗ ಇದ್ದಾನೆ. ಅರ್ಥ ಏನು? ಸೇವೆ ಮಾಡೋರೆಲ್ಲ ದೇವ್ರ ಮಕ್ಕಳಲ್ಲ. ಅರ್ಥ ಆಯ್ತಾ? ವರಗಳಿದೆ ಅಂದ ಅರ್ಥ ಮಾತ್ರಕ್ಕೆ ನೀನು ದೇವ ಮನುಷ್ಯ ಅಲ್ಲ. ಯೇಸುಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ? ಒಂದ್ಸರಿ ವರಗಳನ್ನು ಕೊಟ್ಟ ಮೇಲೆ ವಾಪಸ್ ತಗೊಳ್ಳೋದಿಲ್ಲ. ವರಗಳು ಅವರಲ್ಲಿ ಇರ್ತದೆ, ಬಟ್ ಅವರ ಲೈಫ್
ಸರಿ ಇಲ್ಲದಾಗ ರಕ್ಷಣೆಯನ್ನು ಕಳ್ಕೊಳ್ತಾನೆ. ವರಗಳಿರ್ತದೆ, ಅಲ್ಲಿ ದೆವ್ವಗಳ ಅವನು ಬಿಡಿಸಿದ, ಬಟ್ ಸೈತಾನ ಮಗನಾಗಿ ಜೀವಿಸಿದ. ನನ್ನ ಮಾತು ನೀವು ಅರ್ಥ ಮಾಡ್ಕೋತಾ ಇದ್ರಿ ಅಂತ ಅನ್ಕೋತೇನೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಹಾಗಾದ್ರೆ ಏನ್ ಇಂಪಾರ್ಟೆಂಟ್ ಆಗಿದೆ? ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಇವನು ಸೇವೆ ಮಾಡ್ದ, ಎಲ್ಲ ಮಾಡ್ದ, ಅದಕ್ಕೆ ನೀವು ಸಹ ನನ್ನನ್ನು ಬಿಟ್ಟು ಹೋಗ್ಬೇಕೆಂದಿದ್ದೀರೋ ಅನ್ನುವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನಿನ್ನ ಒಳಗಡೆ ಜೀವ ವಾಕ್ಯ ಇದೆಯಲ್ಲ, ನಿನ್ನನ್ನು ಬಿಟ್ಟು ನಾವೆಲ್ಲ ಹೋಗೋಣ ಅನ್ನುವಾಗ ಯೇಸು ಉತ್ತರ ಏನು? ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಹಿಂಗೆ ಹೇಳ್ತಾ ಇದ್ದಾನೆ, ಆಕ್ಟಿವ್ ಆಗಿ ಸೇವೆ ಮಾಡ್ತಾ ಇದ್ದಾನೆ, ಎಲ್ಲವನ್ನ ಮಾಡ್ತಾ ಇದ್ದಾನೆ, ಆದ್ರೆ ಅವನು ಹೃದಯ ಸರಿ ಇಲ್ಲ. ಯಾಕೆ? ಅವನ ಕ್ಯಾರೆಕ್ಟರ್ ಸರಿ ಇಲ್ಲ, ಕ್ಯಾರೆಕ್ಟರ್ ಇಶ್ಯೂ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳೋದೇನು ಗೊತ್ತಾ? ನೀವು ಏನು ಮಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ, ನೀವು ಏನಾಗಿರ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಕೆಲಸ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಕೆಲಸವನ್ನ ಹೇಗೆ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ನೀನ್ ಕೆಸ ಹೊಡಿತಿ ಅದು ಇಂಪಾರ್ಟೆಂಟ್ ಅಲ್ಲ, ಯಾವ ಮನಸ್ಸಿನಿಂದ ಮಾಡ್ತೀಯ ಅದು ಇಂಪಾರ್ಟೆಂಟ್. ಕಾಣಿಕೆ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಹೃದಯದಿಂದ ಹಾಕ್ತಿ ಅದು ಇಂಪಾರ್ಟೆಂಟ್. ಪ್ರಸಂಗ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಮಾಡುವಾಗ ಯಾವ ಹಾರ್ಟ್ ನಿನ್ನಲ್ಲಿದೆ. ನೀನೇ ಪಾಪಗಳನ್ನ ಮಾಡಿ, ನೀನೇ ಮೋಸಗಳನ್ನ ಮಾಡಿ ಇಲ್ಲಿ ಬಂದು ಜನರಿಗೆ ಮೋಸ ಮಾಡಬೇಡ ಅಂತ ಹೇಳಿದ್ರೆ ದೇವ್ರು ಹೇಳ್ತಾರೆ ಹಿಪೋಕ್ರೆಟ್, ಕಪಟಿ. ಸೊ ಅದಕ್ಕೋಸ್ಕರ ಹೇಳೋದೇನಂದ್ರೆ, ಬುದ್ಧಿ ಹೇಳೋದು ಬಹಳ ಸಾಮಾನ್ಯ, ಬಟ್ ಹೇಳಿದ ಪ್ರಕಾರ ಜೀವನ ಮಾಡೋದು ಬಹಳ ಕಷ್ಟ. ದೇವರಿಗೆ ಏನು ಸೇವೆ ಇಂಪಾರ್ಟೆಂಟ್ ಅಲ್ಲ, ನೀನ್ ಹೇಗಿರ್ತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ನಾನು ಮುಗಿಸ್ತೇನೆ ಬೇಗ. 2ನೇ ಪಾಯಿಂಟ್ ಏನ್ ಗೊತ್ತಾ? ಒಂದು ವಚನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ. ಬಂತ? ಓಕೆ, 2ನೇ ಪಾಯಿಂಟ್ ಏನ್ ಗೊತ್ತಾ? ಓದ್ರಿ, 12ನೇ ಅಧ್ಯಾಯ 4ನೇ ವಚನ ಓದ್ರಿ. ಹಾ 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 ಎಸ್. ಸಿ, ಕೆಲವು ಜನ ಬಹಳ ಕರುಣೆ ತೋರಿಸ್ದಂಗ್ ಮಾಡ್ತಾರೆ, ಸಿಂಪತಿ ಬಹಳ ತೋರಿಸ್ತಾರೆ, ಅಯ್ಯೋ ಬಡವರು ಅಂತ, ಬಟ್ ಅವ್ರು ಸಿನ್ಸಿಯರ್ ಆಗಿರುವುದಿಲ್ಲ. ಇವನು ಅದೇ ಇತ್ತು, ಏನು ಬಡವರ ಮೇಲೆ ಕರುಣೆ ತೋರಿಸಿದಾಗೆ ಆಕ್ಟಿಂಗ್ ಮಾಡ್ದ, ಬಡವರ ಮೇಲೆ ಕರುಣೆ ಇದೇ ರೀತಿ ಜೀವಿಸಿದ, ಬಟ್ ಅವನು ಏನಾಗಿರ್ಲಿಲ್ಲ, ಪ್ರಾಮಾಣಿಕವಾದಂತ ವ್ಯಕ್ತಿ ಇರ್ಲಿಲ್ಲ. ಯಾಕೆ ಹೇಳ್ರಿ? ಅವನು ಬಡವರಿಗೋಸ್ಕರ ಈ ಮಾತು ಹೇಳ್ತಾ ಇಲ್ಲ, ಅವನು ತನಗೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದಾನೆ. ವೆರಿ ಡೇಂಜರ್. ಬಡವರ ಹೆಸರಿನಲ್ಲಿ ಹಣ ಮಾಡುವಂತ ಕಾರ್ಯ ಇದು, ಬಡವರ ಹೆಸರಿನಲ್ಲಿ ಹಣ ಗಳಿಸುವಂತ ಸಂಗತಿ ಇದು, ಇನ್ನೊಬ್ಬರ ಹೆಸರನ್ನ ಹೇಳಿ ಸಂಪಾದನೆ ಮಾಡುವಂತ ಕಾರ್ಯ ಇದು. ವೆರಿ ಡೇಂಜರ್, ವೆರಿ ಡೇಂಜರ್. ನಿಷ್ಕೃತ ಯೂದನ ಒಂದು ಗುಣ, ವೆರಿ ಡೇಂಜರ್ಸ್. ಸೊ ಇಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ನಿಜವಾದ ಆರಾಧನೆ ಮಾಡಕ್ಕೆ ಬಂದಿದ್ದಾರೆ. ಯಾರು ಬಂದಿದ್ದಾರೆ ಅಲ್ಲಿ ನಿಜವಾದ ಆರಾಧನೆ ಮಾಡಕ್ಕೆ? ರಿಯಲ್ ವರ್ಷಿಪ್ ಅಂದ್ರೆ ಮರಿಯಳು ಮಾಡೋದು ವರ್ಷಿಪ್. ಅವಳಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಯೇಸುವಿನ ಪಾದಕ್ಕೆ ತನ್ನ ಅಮೂಲ್ಯವಾದ ತೈಲವನ್ನ ಪಾದಕ್ಕೆ ಹಚ್ಚಿ ದೇವರನ್ನ ಮಹಿಮೆ ಪಡಿಸುವಾಗ, ಇಲ್ಲಿ ಒಬ್ಬ ಸಿನ್ಸಿಯರ್ ಇಲ್ಲದಂತ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ? ಯಾಕೆ ವೇಸ್ಟ್ ಮಾಡ್ತೀಯಾ? ಏನಂತೆ? ಏನ್ ಹೇಳ್ತಾ ಇದ್ದಾನೆ? ಯಾಕೆ ವೇಸ್ಟ್ ಮಾಡ್ತೀಯಾ? ನಾನು ಒಂದ್ ಹೇಳ್ತೇನೆ, ವೆನ್ ಯು ಆರ್ ನಾಟ್ ಸಿನ್ಸಿಯರ್, ವರ್ಷಿಪ್ ಲುಕ್ಸ್ ಲೈಕ್ ಎ ವೇಸ್ಟ್. ನಾವು ಸಿನ್ಸಿಯರ್ ಆಗಿ ಇಲ್ಲದೆ ಇರುವಾಗ ನಿಜವಾದ ಆರಾಧನೆ ನಮಗೆ ವೇಸ್ಟ್ ಅನಿಸ್ತದೆ. ಅವನು ಹೇಳ್ತಾ ಇರೋದನ್ನ ಯಾಕೆ ಏನ್ ವೇಸ್ಟ್? ಅವಳು ವೇಸ್ಟ್ ಮಾಡ್ತಾ ಇದ್ದಾಳ? ಹಲೋ, ಅವಳು ದೇವರನ್ನ ಆರಾಧಿಸ್ತಾ ಇದ್ದಾಳೆ. ದೇವರನ್ನ ಆರಾಧನೆ ಮಾಡೋದು ನೀವೇನ್ ಹೇಳ್ತಾ ಇದ್ದಾನೆ? ವೈ ಯು ಆರ್ ವೇಸ್ಟಿಂಗ್? ಯಾಕೆ ನಿನ್ನದನ್ನು ವೇಸ್ಟ್ ಮಾಡ್ತಾ ಇದೀಯಾ? ಯಾಕೆ? ಉದ್ದೇಶ ಸರಿ ಇಲ್ಲ. ನಿಜವಾಗಿ ದೇವರನ್ನ ಆರಾಧಿಸುವಂತ ವ್ಯಕ್ತಿಯ ಉದ್ದೇಶ ಸರಿ ಇಲ್ಲ ಆದಾಗ ಅವನು ನಿಜವಾಗಿ ದೇವರನ್ನ ಆರಾಧಿಸುವುದಿಲ್ಲ. ಅವನು ದೇವ್ರನ್ನ ಹೆಂಗ್ ಆರಾಧಿಸ್ತಿರ್ತಾನೆ? ಇವತ್ತು ನಂಗೇನ್ ಸಿಗ್ತದೆ ದೇವರೇ, ನಂಗೇನ್ ಕೊಡ್ತಿ ಸ್ವಾಮಿ, ನನಗೇನ್ ಬರ್ತದೆ, ಇದೇ ಅವನ ಉದ್ದೇಶ. ಇದು ನಿಜವಾದ ಆರಾಧಕರಲ್ಲ. ನಿಜವಾದ ಆರಾಧಕರು, ದೇವರೇ ನನಗೇನ್ ಕೊಡ್ಲಿ, ನನ್ನಿಂದ ಏನ್ ಬಯಸ್ತೀಯ, ಇನ್ನು ನಾನು ನಿನಗೆ ಯಾವ್ದು ಅಮೂಲ್ಯವಾದ ಕೊಡ್ಲಿ, ನನ್ನ ಜೀವಿತದಲ್ಲಿ ನಾನು ಇನ್ನು ನಿಂಗೆ ಏನ್ ಮಾಡ್ಲಿ? ಮಾಡುವುದೇ ವರ್ಷಿಪ್. ದೇವರಿಗೆ ಬೇಕಾದದ್ದನ್ನ ಕೊಡುವುದೇ ವರ್ಷಿಪ್.
ದೇವರು ಬಯಸಿದ್ದನ್ನ ಮಾಡುವುದೇ ವರ್ಷಿಪ್. ಅದಕ್ಕೆ ಅವಳು ಹೇಳ್ತಾಳೆ, ಸ್ವಾಮಿ ಬಡವ್ರು ಯಾವಾಗಲೂ ನಿಮ್ ಜೊತೆಗಿರ್ತಾರಪ್ಪ, ನೀವು ಹೋಗಿ ಮಾಡು, ಬಟ್ ನಾನು ಯಾವಾಗಲೂ ನಿಮ್ ಜೊತೆಗಿರುವುದಿಲ್ಲ. ಅವಳು ಮಾಡ್ಲಿಕ್ಕೆ ಇದ್ದಿದ್ದು ಬಿಟ್ಬಿಡ್ರಿ. ಯೇಸು ಸ್ವಾಮಿ ವೇಸ್ಟ್ ಆಗಿದ್ರೆ ಬಿಡುತ್ತಿದ್ರಾ? ಯೇಸು ಸ್ವಾಮಿ ಹೇಳ್ತಾರೆ, ಆ ರೊಟ್ಟಿಯಲ್ಲಿ ಬಿದ್ದಂತ ಒಂದು ತುಂಡು ವೇಸ್ಟ್ ಆಗಬಾರ್ದು, ಅದನ್ನು ಕೂಡ ಆರಿಸಿ ತೆಗೆಯಂತ ಹೇಳುವಂತ ಯೇಸು ಸ್ವಾಮಿ ಈ ಅಮೂಲ್ಯವಾದ ಹಣದಿಂದ ತೆಗೆದುಕೊಂಡಂತ ತೈಲಕ್ಕೆ ವೇಸ್ಟ್ ಅಂದ್ರ ಅನ್ಲಿಲ್ಲ. ಯಾವುದು ವೇಸ್ಟ್ ಅಲ್ಲಿ ಯೇಸು ಸ್ವಾಮಿ ಗೊತ್ತಿದೆ. ನಾವೇನ್ ಮಾಡ್ತೇವೆ? ನಿಜವಾದ ವೇಸ್ಟ್ ಆದದ್ದು ನಮಗೆ ಅಮೂಲ್ಯವಾಗಿರ್ತದೆ. ಯಾವ್ದು ಅಮೂಲ್ಯವಾಗಿರ್ತದೆ ಅದು ನಮಗೆ ವೇಸ್ಟ್. ಆರಾಧನೆ ಟೈಮ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ವಾಕ್ಯ ಹೋದ್ರಾಯ್ತು. ನಮಗೇನದು? ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಹಲೋ, ದೇವರನ್ನ ಆರಾಧಿಸುವಂತ ಸಮಯ ವೇಸ್ಟ್ ಟೈಮ್. ನಿನ್ ಲೈಫಲ್ಲೇ ಎಲ್ಲರಿಗಿಂತ ಅಮೂಲ್ಯವಾದ ಸಮಯನೇ ದೇವರನ್ನ ಆರಾಧನೆ ಮಾಡುದು. ಅದು ನಮಗೆ ವೇಸ್ಟ್ ಆಫ್ ಟೈಮ್. ಪ್ರಸಂಗ ಇನ್ನೇನ್ ಸ್ವಲ್ಪ ಶುರು ಆ ಟೈಮಲ್ಲಿ ರೈಡ್ ಹೋಗ್ಬಿಡೋಣ. ವೇಸ್ಟ್ ಆಫ್ ಟೈಮ್ ವರ್ಷಿಪ್. ಹಲೋ, ನಾನು ದೇವರ ವಿಷಯದಲ್ಲಿ ಸಿನ್ಸಿಯರ್ ಆಗಿದ್ರೆ ನನಗೆ ಅದು ಏನಾಗಿರುವುದಿಲ್ಲ, ಅದು ವೇಸ್ಟ್ ಆಗಿ ಕಾಣೋದಿಲ್ಲ. 6ನೇ ವಚನದ ಏನೇ ನೋಡ್ತದೆ, ಇದನ್ನು ಬಡವರಿಗೋಸ್ಕರ ಅವನು ಚಿಂತಿಸಿ ಹೇಳಲಿಲ್ಲ. ಬಡವರ ಮೇಲೆ ಅವನಿಗೆ ಕಾಳಜಿ ಇಲ್ಲ. ಯಾಕೆ ಅಂದ್ರೆ ಅವನು ಕಳ್ಳನಾಗಿದ್ದ. ಏನಾಗಿದ್ದ? ಕಳ್ಳನಾಗಿದ್ದ. ಆದ್ರೆ ಯೇಸು ಸ್ವಾಮಿ ನಮಗೆ ಕಲಿಸೋ ಪಾಠ ಏನ್ ಗೊತ್ತಾ? ಅವನು ಕಳ್ಳನಾಗಿದ್ದ ಅಂತ ಗೊತ್ತಿದ್ರು ಯೇಸು ಸ್ವಾಮಿ ಅವನಿಗೇನು ಮಾಡ್ತಾ ಇಲ್ಲಲ್ಲ. ಅವನು ಕಳ್ಳನಾಗಿದ್ದ ಅಂತ ಯೇಸು ಸ್ವಾಮಿ ಗೊತ್ತಾದ್ರೂ ಅವನ ಕಡೆಯಿಂದ ಖಜಾಂಚಿ ಪೋಸ್ಟ್ ತಗೊಲಿಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ಗೊತ್ತಾಯ್ತು ಇವ ಕಳ್ಳ ಅಂತೇಳಿ. ನಾವೇನ್ ಮಾಡ್ತೀವಿ? ಕಳ್ಳ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತೇವೆ? ಆ ಪೋಸ್ಟ್ ಇಮಿಡಿಯೇಟ್ ಆಗಿ ತೆಗೆದು ಬಿಡ್ತೀವಲ್ಲ. ಈ ಮನುಷ್ಯ ದುಡ್ಡು ಹೊಡಿತಾ ಇದ್ದಾನೆ, ಬೇಡ. ಬಟ್ ಯೇಸು ಸ್ವಾಮಿ ಗೊತ್ತಾಯ್ತು ಇವ್ ಕಳ್ಳ ಅಂತೇಳಿ. ಬಟ್ ಸ್ಟಿಲ್ ಯೇಸು ಸ್ವಾಮಿ ಅವನು ಲೆಟ್ ಹಿಮ್ ಹ್ಯಾಂಡಲ್. ಯಾಕೆ ಹೇಳ್ರಿ? ಯೇಸು ಸ್ವಾಮಿ ಒಂದು ಪಾಠ ಕಲಿಸೋದೇನು ಗೊತ್ತಾ? ಬಹಳಷ್ಟು ಜನ ತಿಳ್ಕೊಳ್ಳೋದೇನಂದ್ರೆ ಹಣ ಇದ್ರೆ ಸೇವೆ ಮಾಡಬಹುದು. ಏನ? ಹಣ ಇದ್ರೆ ಹೆಚ್ಚು ಸೇವೆ ಮಾಡಬಹುದು ಅಂತ. ಬಟ್ ಯೇಸು ಸ್ವಾಮಿ ಕಲಿಸೋ ಪಾಠ ಏನು? ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮಿನಿಸ್ಟ್ರಿ. ಏನು? ಹಣ ಸೇವೆಗೆ ಇಂಪಾರ್ಟೆಂಟ್ ಅಲ್ಲ. ಬಹಳಷ್ಟು ಜನ ಏನ್ ಮಾಡ್ತಾರೆ? ಸಕ್ಸಸ್ ಅಂದ್ರೆ ಏನು? ಸೇವೆಯಲ್ಲಿ ಫುಲ್ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ನಿಲ್ಬೇಕು, ಸಭೆ ತುಂಬಾ ಜನ ತುಂಬಬೇಕು, ಲಕ್ಷಗಟ್ಲೆ ಕಾಣಿಕೆ ಬಂದಾಗ ನಾವೇನ್ ತಿಳ್ಕೊಳ್ತೇವಿ? ಈ ಸೇವೆ ಏನಾಯ್ತು? ಸಕ್ಸಸ್ಫುಲ್. ಇದು ಸಕ್ಸಸ್ಫುಲ್ ಅಲ್ಲ. ಯೇಸು ಸ್ವಾಮಿ ಗೊತ್ತಿದೆ ಹಣ ಇಂಪಾರ್ಟೆಂಟ್ ಅಲ್ಲ, ಸೇವೆ ಮಾಡಕ್ ಹಣ ಇಂಪಾರ್ಟೆಂಟ್ ಅಲ್ಲ. ಅವ ಹಣ ತಿಂತಾ ಇದ್ದಾನ, ತಿನ್ಲಿ ಬಿಡ ಮಾರೆ, ಆ ಹಣದಿಂದ ನಾವು ಸೇವೆ ಮಾಡ್ಬೇಕಾಗಿಲ್ಲ. ಯೇಸು ಸ್ವಾಮಿ ಗೊತ್ತಿದೆ ಮನಿ ಇಸ್ ನಾಟ್ ಇಂಪಾರ್ಟೆಂಟ್. ಅವ್ ಕಳ್ಳ ಅಂತ ಗೊತ್ತಿದೆ. ಇವನ್ ಬಗ್ಗೆ ಒಂದು ವಚನ, ಯೋಹಾನ ಬರೆಸುವ 10ನೇ ಅಧ್ಯಾಯಕ್ಕೆ ಬರಿ. ಕಳ್ಳನ ಬಗ್ಗೆ ಬರ್ತದಿಲ್ಲ ಒಂದು ವಚನ. ಓಕೆ, ಇಲ್ಲ ನಾವು ನೋಡ್ತೇವೆ ಕಳ್ಳ ಹೆಂಗಿರ್ತಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಹಾ ಕುರಿ ಹಟ್ಟಿಯೊಳಗೆ ಬಾಗಿಲಿಂದ ಆಡದೆ ಹಾ ಮತ್ತೊಂದಿದ್ದಾದರೂ ಹೋಗಿ ಬರು. ಕಳ್ಳನು ಸುಟ್ಟುಕೊಳ್ಳುವವನು ಆಗಿದ್ದಾನೆ. ಕಳ್ಳ ಹೆಂಗ್ ಬರ್ತಾನೆ ಗೊತ್ತಾ? ಬರಬೇಕಾದ ಮಾರ್ಗದಲ್ಲಿ ಬರುವುದಿಲ್ಲ, ಬೇಡದೇ ಇರುವಂತ ಮಾರ್ಗದಲ್ಲಿ ಬರು. ಇವನು ಕಳ್ಳ. ಅರ್ಥ ಏನ್ ಗೊತ್ತಾ? ಶಾರ್ಟ್ ಕಟ್ ಶ್ರೀಮಂತರ ಆಗ್ಬೇಕನ್ನೋರೆಲ್ಲ ಕಳ್ಳರು ಅಂತ. ದೇವರ ಮಾರ್ಗದಲ್ಲಿ ನಡೆದು ಶ್ರೀಮಂತರಾಗೋರು ಕಳ್ಳರಲ್ಲ. ಯಾಕೆ ಹೇಳ್ರಿ? ಕಳ್ಳ ಬರಬೇಕಾದ ಮಾರ್ಗ ಬರುದಿಲ್ಲ. ಅವನು ನೇರವಾದ ಬಾಗಿಲಲ್ಲಿ ಬರಲ್ಲ, ಹಿಂದಿನ ಬಾಗಿಲಿಂದ ಬರ್ತಾನೆ. ಅರ್ಥ ಏನು? ಹಿಂದಿನ ಬಾಗಿಲಿಂದ ಬಂದು ಕಳ್ತನ ಮಾಡೋರು ಬೇಗನೆ ಶ್ರೀಮಂತರಾಗ್ತಾರೆ. ಇವತ್ತು ನಾವು ಸಹ ಗೊತ್ತಿಲ್ಲಂಗೆ ಕಳ್ಳರಾಗಿದ್ದೇವೆ. ಏನು? ದೇವರ ಮಾರ್ಗಗಳಿಗಿಂತ ನಮ್ಮ ಮಾರ್ಗಗಳೇ ಬೇರೆ. ದೇವರ ಮಾರ್ಗದಲ್ಲಿ ಹೋಗಿ ನಾನು ಕೆಲಸ ಮಾಡೋದಿಲ್ಲ. ನನ್ನದೇ ಆದಂತ ಇನ್ನೊಂದು ಶಾರ್ಟ್ ಕಟ್ ಮಾರ್ಗ ಇದೆ, ಅಲ್ಲಿ ಹೋಗಿ ನಾನು ಬಿಸ್ನೆಸ್ ಮಾಡೋದು. ಅಲ್ಲಿ ಹೋಗಿ ನಾನು ಏನ್ ಮಾಡ್ತೇನೆ? ಆಫೀಸಲ್ಲಿ ವರ್ಕ್ ಮಾಡ್ತೇನೆ. ಜನರಿಗೆ ಏನು ಬಾಸಿಗೆ ಮೆಚ್ಚಿಸೋದು, ಬಾಸಿಗೆ ಮೋಡಿ ಮಾಡೋದು, ಏನೇನೋ ಮಾಡಿ. ಇದಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ? ಹೂ ಇಸ್ ಥೀಫ್? ಕಳ್ಳ ಯಾರು? ಯೇಸು ಹೇಳುವುದೇನು? ಕಳ್ಳ ನೇರವಾದ ಬಾಗಿಲಿಂದ ಬರದೆ ಬೇರೆ ಬಾಗಿಲಿಂದ ಯಾರು ಬರ್ತಾರೋ ಅವನೇನಾಗಿರ್ತಾನೆ? ಕಳ್ಳನು, ಸುಲುಕೊಳ್ಳುವವನು ಆಗಿರ್ತಾನೆ. ಸೊ ಇಲ್ಲಿ ಹಾಗಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ 12 ಜನರು ಒಳಗಡೆ ಒಬ್ಬ ಕಳ್ಳ ಇದ್ದ. ಆ ಕಳ್ಳನ ಹೆಸರೇ ಯೂದ. ಕಳ್ಳ ಅಂದ್ರೆ ಯಾರಂದ್ರೆ ಸುಳ್ಳು ಶಿಷ್ಯ. ಯಾರು ಹೇಳ್ರಿ?
ಶಿಷ್ಯರು ವೇಷ ಹಾಕೊಳ್ತಾರೆ, ಬಟ್ ಅವ್ರು ಶಿಷ್ಯರಲ್ಲ. ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ಸುಳ್ಳು ಬೋಧಕರು ಬರ್ತಾರೆ. ಬೋಧಕರ ವೇಷ ಹಾಕೋತಾರೆ, ಬಟ್ ಅವರು ಒಳ್ಳೆ ಬೋಧಕರಲ್ಲ, ಸುಳ್ಳು ಬೋಧಕರು. ಇವ್ರು ಯಾರು? ಕಳ್ಳರು. ನಿಮ್ಮನ್ನು ಸುಳ್ಕೊಳ್ಳಿಕ್ಕೆ ಬರ್ತಾರೆ. ಸುಳ್ಕೊಳ್ಳುದು. ಇವತ್ತು ಕೆಲವು ಕಡೆ ಸುಳ್ಕೊಳ್ಳೋದು ಬಿಟ್ರೆ ಬೇರೆ ಏನ್ ನಡೆದಿಲ್ಲ. ಹಾಲು ಬರೋ ತನಕ ಕುರಿಗೆ ನಾವೇನ್ ಮಾಡ್ಬೇಕು? ಹಿಂಡಬೇಕು. ಹಾಲು ಮುಗಿದು ರಕ್ತ ಬಂದ್ರು ಹಿಂಡ್ತಾ ಇದ್ರೆ ಅದು ಸುಲುಕೊಳ್ಳೋದು. ಹೌದಲ್ಲ? ಇವತ್ತು ಸುಲುಕೊಳ್ಳುವಂಥದ್ದು ಒಳ್ಳೆ ಶಿಷ್ಯ ಅಲ್ಲ. ಒಳ್ಳೆ ಶಿಷ್ಯ ಅವನು ಕಳ್ಳ, ಅವನು ಕೆಟ್ಟ ಶಿಷ್ಯ. ಇವನಿದೆ ಏನ್ ಮಾಡ್ತಾ ಇದೆ? ಇವನು ಸುಲುಕೊಳ್ಳುವಂತ ವ್ಯಕ್ತಿ. ಇವನು ನಾನು ಒಂದ್ ಹೇಳ್ತೇನೆ ನೋಡ್ರಿ, ದಯಮಾಡಿ. ದೇಶ ಹೇಳ್ತಾರೆ ಹಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅವ್ನು ಕಳ್ಳ ಅಂತ ಗೊತ್ತಿದ್ರು ಅವ್ನು ಯಾಕೆ ಬಿಟ್ರಂದ್ರೆ, ಸೇವೆ ಹಣದಿಂದ ನಡೆಯುವುದಿಲ್ಲ, ದೇವರಿಂದ ನಡೀತದೆ. ಹಣ ಇದ್ಕೊಂಡು ಸೇವೆ ಮಾಡಕ್ ಆಗಲ್ಲ, ದೇವರಿದ್ರೆ ಸೇವೆ ಮಾಡಕ್ ಆಗತ್ತೆ. ಇವತ್ತು ಒಂದು ಚರ್ಚ್ ಸೇವೆ ಮಾಡ್ಬೇಕಾದ್ರೆ ಹಣ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ದೇವರಿದ್ರೆ ಆಟೋಮೆಟಿಕ್ ಅಲ್ಲಿ ಸೇವೆ ನಡೀತದೆ. ಇವತ್ತು ಸಭೆ ಉಜ್ಜೀವನಗೊಳ್ಬೇಕಾದ್ರೆ ಹಣ ಇಂಪಾರ್ಟೆಂಟ್ ಅಲ್ಲ, ಆ ಸಭೆಯಲ್ಲಿ ದೇವರಿದ್ರೆ ಆಟೋಮೆಟಿಕ್ ಆ ಸಭೆ ಉಜ್ಜೀವನಗೊಳ್ತದೆ. ನಿನ್ ಜೀವಿತದಲ್ಲಿ ನೀನ್ ಶ್ರೀಮಂತನಾಗಬೇಕಾದ್ರೆ ಹಣ ಇಂಪಾರ್ಟೆಂಟ್ ಅಲ್ಲ, ನಿನ್ ಜೀವಿತದಲ್ಲಿ ದೇವರಿದ್ರೆ ಆಟೋಮೆಟಿಕ್ ನೀನು ಶ್ರೀಮಂತನಾಗ. ಹಣದಿಂದ ಶ್ರೀಮಂತನಾಗುವುದಿಲ್ಲ, ದೇವರಿಂದ ಶ್ರೀಮಂತನಾಗ. ಓಕೆ, ಲಾಸ್ಟ್ ಹೇಳಿ ನಾನು ಮುಗಿಸ್ತೇನೆ. ಎಲ್ಲರೂ ಇದೇ ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ. ಬರೀ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಇದೆಲ್ಲ ಸಂದೇಶ. ಲಾಸ್ಟ್ ಹೇಳಿ ಮುಗೀತು. 13ನೇ ಅಧ್ಯಾಯ 1ನೇ ವಚನ. ಹಾ, ಓಕೆ. ಎಸ್, ಸಿ 3ನೇ ಪಾಯಿಂಟ್ ಏನ್ ಹೇಳ್ತದಂದ್ರೆ, ಯೇಸು ಸ್ವಾಮಿ ಕಡೆಯದಾಗಿ ತನ್ನ ಶಿಷ್ಯರಿಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರಂದ್ರೆ ಇದು ಆತನ ಕಡೆ ಕಾಲ. ಇಲ್ಲಿ ತಾನು ಬಿಟ್ಟು ಹೋಗಬೇಕಾದ ಸಮಯಕ್ಕೆ ಮತ್ತೊಂದ್ ಸಾರಿ ಅವ್ರನ್ನ ಕರೀತಾನೆ. ಯಾರನ್ನ? ಎಲ್ಲ ಶಿಷ್ಯರನ್ನ ಕರೆದು, ಹೆಂಗೆ ಕರೆದ್ರಂತ ಬರ್ತದೆ, ತನ್ನ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು, ಯಾರು ತನ್ನವರು? ಇದೇ 12 ಜನ ಶಿಷ್ಯರು. ಇವರನ್ನ ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದ. ಹೆಂಗೆ ಪ್ರೀತಿಸ್ತಾ ಬಂದ? ಇವ ಕಳ್ಳ ಅಂತ ಗೊತ್ತಿದ್ರು ಅವನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಇವ ಮೋಸಗಾರ ಅಂತ ಗೊತ್ತಿದ್ರು ಅವನು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾನೆ. ಅವರನ್ನ ಕರೆಸಿ ಊಟಕ್ಕೆ ಕೂತ್ಕೊಂಡ್ರು. ಸೊ ಅಲ್ಲಿ ನಾವು ನೋಡ್ತೇವೆ, ಯೇಸು ಏನ್ ಮಾಡ್ತಾರೆ? ಊಟಕ್ಕೆ ಕೂತಂತ ಪ್ರತಿಯೊಬ್ಬರನ್ನ, 4ನೇ ವಚನ ನೋಡ್ರಿ, 5ನೇ ವಚನ ಹೋದ್ರಿ. ಹಾ ಹಾ ಸಿ ಏನ್ ಮಾಡದಂತೆ? ಯಾರ ಕಾಲು ತೊಳಿತಾ ಇದ್ದಾರೆ? ಶಿಷ್ಯರ ಕಾಲಗಳ. ಅಂದ್ರೆ ನೋಡ್ರಿ, ಯೇಸು ಸ್ವಾಮಿ ಇಸ್ಕರಿಯೋತ ಯೂದನ ಕಾಲು ತೊಳಿತಾ ಇದ್ದಾರೆ. ಇವನೊಬ್ಬ ಮೋಸಗಾರ ಅಂತ ಗೊತ್ತಾಗಿ, ಇವನು ಕಳ್ಳ ಅಂತ ಎಲ್ಲಾ ಗೊತ್ತಾದ ಮೇಲೂ ಕೂಡ ಯೇಸು ಸ್ವಾಮಿ ತನ್ನ ಪ್ರೀತಿಯನ್ನು ಅವನಿಗೆ ತೋರಿಸ್ತಾ ಇದ್ದಾರೆ. ಇದು ಇಂಡೈರೆಕ್ಟ್ ಆಗಿ ಏನ್ ತೋರಿಸ್ತಂದ್ರೆ, ಅಟ್ಲೀಸ್ಟ್ ಯೂದ ಈಗಲೂ ನನ್ನನ್ನು ಪ್ರೀತಿಸ್ತೇನೆ, ಸ್ಟಿಲ್ ಐ ಲವ್ ಯು, ಈಗಲಾದರೂ ನನ್ನ ಕಡೆ ವಾಪಸ್ ಬಾ. ಮತ್ತೊಂದು ಅವಕಾಶ ಕೊಟ್ಟಂಗಿತ್ತಿದ್ದು ಅಲ್ಲ. ಸ್ಟಿಲ್ ಐ ಲವ್ ಯು, ಈಗಲಾದ್ರೂ ವಾಪಸ್ ಬಾ, ಈಗಲಾದ್ರೂ ವಾಪಸ್ ಬಾ. ಅದಕ್ಕೆ ಇಲ್ಲಿ ಬರ್ದೇನೆ, Judah was washed but not cleaned. ಯೂದನು ತೊಳೆಯಲ್ಪಟ್ಟ, ಬಟ್ಟೆ ಸ್ವಚ್ಛ ಆಗಲಿಲ್ಲ. ನಾವು ಎಷ್ಟೋ ಜನರು ಇವತ್ತು ತೊಳೆಯಲ್ಪಟ್ಟಿದ್ದೇವೆ ದೀಕ್ಷಾಸ್ಥಾನದ ಮೂಲಕ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಬಟ್ ಏನಾಗಿಲ್ಲ, ನಾವು ಶುದ್ಧರಾಗಿಲ್ಲ, ಸ್ವಚ್ಛ ಆಗಿಲ್ಲ. ಯೇಸು ಸ್ವಾಮಿಯಿಂದ ಕಾಲು ತೊಳಸ್ಕೊಂಡ್ಮೇಲೆ ಅಯ್ಯೋ, ನಮ್ಮ ಮನಸ್ಸು ಹೆಂಗಾಗ್ಬೋದು? ಇಂಥ ಮೋಸ ಮಾಡುವಂತ ವ್ಯಕ್ತಿ ನಾನು, ನನ್ನ ಕಾಲು ಯೇಸು ಸ್ವಾಮಿ ತೊಳೆದನಂತೇಳಿ ಅಲ್ಲೇ ಗೋಳು ಹತ್ತಿ ಯೇಸು ಪಾದ ಬಿದ್ದು ಕ್ಷಮಾಪಣೆ ಕೇಳಬಹುದಾಗಿತ್ತು, ಒಂದು ಅವಕಾಶ ಇತ್ತು. ಬಟ್ ಆದ್ರೂ ಅವನೇನ್ ಮಾಡ್ಲಿಲ್ಲ. ಆ ಅವಕಾಶ ಬಂದ್ರೂ ಸಹ ಅವನು ಏನು ಮಾಡಲಿಲ್ಲ. ಕಡೆಗೆ ನಾವು ನೋಡ್ತೇವೆ, ಸೈತಾನನು ಸಿಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನ ಒಳಗಡೆ ಹೊಕ್ಕನು.
ಕಾಲೆಲ್ಲ ತೊಳೆದ ಮೇಲೆ ನಾವು ನೋಡ್ತೇವೆ ಅಲ್ಲಿಂದ ಅವನು ಇರ್ಲಿಲ್ಲ, ಅಲ್ಲಿಂದ ಎದ್ದು ಆತನು ಹೊರಟು ಹೋಗ್ತಾನೆ. ಅರ್ಥ ಮಾಡ್ಕೊಳ್ರಿ, ಏನಿದ್ರ ಅರ್ಥ ನೋಡ್ರಿ. 21ನೇ ವಚನಕ್ಕೆ ನೀವು ಬರ್ರಿ. ಓಕೆ, ಅಷ್ಟು ಜನರಿಗೆ ಎಲ್ಲ ಕುಂಡ್ರಿಸಿ ಪ್ರೀತಿ ಮಾಡಿ ಎಲ್ಲಾ ಮಾಡಿದ ಮೇಲೆ ಅವ್ರಿಗೊಂದು ಮಾತು ಹೇಳ್ತಾ ಇದ್ದೀನಿ, 12 ಜನ ಇದ್ದೀರಿ, ನಿಮ್ ಕಾಲ್ ನಾನು ತೊಳೆದೆ, ನಿಮ್ಮನ್ನು ಬಹಳ ಪ್ರೀತಿ ಮಾಡಿದೆ, ಆದ್ರೂ ಒಬ್ಬ ವ್ಯಕ್ತಿ ಇನ್ನೂ ವಾಪಸ್ ನನ್ನ ಕಡೆ ಬರ್ತಾ ಇಲ್ಲ. ಅವನು ನನ್ನನ್ನು ಏನ್ ಮಾಡ್ತಾ ಇದ್ದಾನೆ, ನನ್ನನ್ನ ಹಿಡಿದು ಕೊಡ್ಬೇಕೆಂಬುದಾಗಿ ಆಲೋಚಿಸ್ತಾ ಇದ್ದಾನೆ ಅಂತ ಹೇಳಿ ಯೇಸು ಮತ್ತೆ ಅವನಿಗೆ ತುತ್ತಾನೆ, ಅಂದ್ರೆ ರೊಟ್ಟಿಯನ್ನ, ದ್ರಾಕ್ಷ ರಸವನ್ನ, ರೊಟ್ಟಿಯನ್ನು ಅವನಿಗೆ ತಿನ್ನಿಸ್ತಾನೆ. ನೋಡ್ರಿ, ತಿಂದ ಮೇಲೆ 30ನೇ ವಚನ ಓದೋಣ. ಯಾರು? ಇಸ್ಕರಿಯೋತ ಯೂದ ಯೇಸು ಸ್ವಾಮಿ ಕಾಲ್ ತೊಳಸ್ಕೊಂಡು ಯೇಸು ಸ್ವಾಮಿ ಕೈಯಿಂದ ಊಟ ಮಾಡಿಕೊಂಡು ಅಲ್ಲೇ ನಿಂತ್ಕೊಳ್ಬೇಕಾದಂತ ವ್ಯಕ್ತಿ ಏನ್ ಮಾಡದಂತೆ ಬೈಬಲ್ ಬರ್ತದೆ, ಅವನು ಎದ್ದು ಹೋದ. ಅವಾಗ ಏನಾಗಿತ್ತಂತೆ, ರಾತ್ರಿ ಆಗಿತ್ತು. ಅಂದ್ರೆ ಏನು? ರಾತ್ರಿ ಅಂದ್ರೆ ಸೈತಾನಿಗೆ ಸಂಬಂಧಪಟ್ಟದ್ದು. ರಾತ್ರಿ ಅಂದ್ರೆ ಪಾಪ. ರಾತ್ರಿ ಅಂತ ಹೇಳಿದ್ರೆ ದೆವ್ವ. ಬೆಳಕಂದ್ರೆ ಯೇಸು. ಯೇಸುವನ್ನ ಬಿಟ್ಟು ದೆವ್ವದ ಕಡೆಗೆ ಹೋದ. ಎಲ್ಲೋದ? ದೇವರನ್ನ ಬಿಟ್ಟು ದುರಾತ್ಮನ ಕಡೆಗೆ ಹೋದ. ದೇವರನ್ನ ಬಿಟ್ಟು ಇಷ್ಟೆಲ್ಲ ಆದ್ಮೇಲೆಯೂ ಕೂಡ ಅವನ ಮನಸ್ಸು ಕರಗಿಲ್ಲ. ಪ್ರಿಯ, ನಾನು ಹೇಳೋದೇನ್ ಗೊತ್ತಾ, ನಾವು ಎಲ್ಲರೂ ತೊಳೆಯಲ್ಪಟ್ಟಿದ್ದೇವೆ. ಎಷ್ಟು ಜನ ನಂಬ್ತೀವಿ ನಾನು ತೊಳೆಯಲ್ಪಟ್ಟಿದ್ದೇನೆ? ಎಲ್ಲರೂ ತೊಳೆಯಲ್ಪಟ್ಟಿದ್ದೀರಿ ಯೇಸುವಿನ ರಕ್ತದಿಂದ. ಆದ್ರೆ ಸ್ವಚ್ಛವಾಗಿದ್ದೇವಾ ಅನ್ನೋದು ಪ್ರಶ್ನೆ ಆಗ್ತದೆ. ಇಷ್ಟು ಯೇಸುವೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರತಿ ಭಾನುವಾರ ಬಂದಾಗ, ಮಗನೇ ಮಗಳೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನೇನು ಕೈ ಬಿಡುವುದಿಲ್ಲ, ನಾನೇನು ತೊರೆಯುವುದಿಲ್ಲ ಅಂತ ನಮಗೆಲ್ಲ ಹೇಳ್ತಿರ್ತಾರೆ. ನಾವೆಲ್ಲ ಪ್ರೀತಿಯನ್ನು ತಿಳ್ಕೊಂಡು ಯೇಸು ಸ್ವಾಮಿ ಕಡೆಯಿಂದ ಕಾಲು ತೊಳಸ್ಕೊಂಡು ಮತ್ತೆ ಮನೆಗೆ ಹೋದ ಮೇಲೆ ಏನ್ ಮಾಡ್ತೇವೆ? ಸೋಮವಾರದಿಂದ ಶನಿವಾರದವರೆಗೆ ಏನ್ ಮಾಡ್ತೇವೆ? ಕತ್ತಲೆಗೆ ಹೋಗ್ತೇವ, ಬೆಳಕಿನಲ್ಲಿ ಇರ್ತೇವ. ಅವನು ಎದ್ದು ಕತ್ತಲೆ ಕಡೆಗೆ ಹೋಗಿ, ಆಗ ರಾತ್ರಿ ಆಗಿತ್ತಂದ್ರೆ, ರಾತ್ರಿ ಅಂದ್ರೆ ಕತ್ತಲೆಗೆ ಹೊರಗೆ, ಕತ್ತಲೆಗೆ ಕಡೆಗೆ ಹೋದ. ನಾನು ಹೇಳುವುದೇನು ಗೊತ್ತು, ಇವತ್ತು ಸಂಡೇ, ನಾಳೆ ಸೋಮವಾರ ಬರ್ತದೆ. ಸೋಮವಾರ ಎದ್ದ ತಕ್ಷಣ ನಾವು ಬೆಳಕಿನ ಕಡೆಗೆ ಹೋಗ್ತೇವ, ಕತ್ತಲೆ ಕಡೆಗೆ ಹೋಗ್ತೇವ? ನಿಮ್ಮನ್ನು ಪರೀಕ್ಷೆ ಮಾಡ್ತೇವೆ. 3 ವಿಷಯಗಳು ನಾವು ನೋಡಿದ್ವಿ. ಅವನು ಸೇವೆ ಮಾಡ್ಲಿಕ್ಕೆ ಬಹಳಷ್ಟು ಆಸಕ್ತಿ ತೋರಿಸಿ ಭಾಗಿಯಾದ, ಆದ್ರೆ ಯೇಸುವಿನ ಕನಸಾಗಿ ಉಳಿಲಿಲ್ಲ, ಕುಟುಂಬದ ಸದಸ್ಯನಾಗಿಲ್ಲ. ಕರುಣೆ ಇದ್ದ ಹಾಗೆ ಆತನು ನಾಟಕ ಮಾಡ್ದ, ಆದ್ರೆ ಪ್ರಾಮಾಣಿಕನಾಗಿರ್ಲಿಲ್ಲ. ಯೇಸುವಿನಿಂದ ತೊಳಿಸಲ್ಪಟ್ಟ, ಆದ್ರೆ ಸ್ವಚ್ಛ ಆಗಲಿಲ್ಲ. ಕಡೆದಾಗಿ ನಾವು ನೋಡ್ತೇವೆ, ಅವನು ಎದ್ದು ಹೊರಟು ಹೋಗ್ತಾನೆ. ಆಗ ರಾತ್ರಿ ಆಗಿತ್ತು. ನೆಕ್ಸ್ಟ್ 18ನೇ ಅಧ್ಯಾಯಕ್ಕೆ ಬಂದಾಗ ಆತನು ಬಂದು ಅವನಿಗೆ ಮುದ್ದಿಟ್ಟು ಅವನನ್ನು ಅಪ್ಪಿಕೊಂಡು ಅವನನ್ನು ಹಿಡಿದು ಬರ್ತಾನೆ. ಬೈಬಲ್ ಅಲ್ಲಿ ಯೇಸುವಿಗೆ ಮುದ್ದಿಟ್ಟಂತವ್ರು ಇಬ್ರೇ. ಒಂದು ಮರಿಯಳು, ಎರಡನೇದು ಇಸ್ಕರಿಯೋತ ಯೂದ. ಇವರಿಬ್ರೇ ಯೇಸುವಿಗೆ ಮುತ್ತಿಟ್ಟಿದ್ರು. ಒಂದು ಮುತ್ತು ಹೆಂಗಿತ್ತು? ಮರಿಯಳ ಮುತ್ತು ಹೆಂಗಿತ್ತು? ಮಾನಸ ಅಂತರದ ಮುತ್ತು, ನಿಜವಾದ ಆರಾಧನೆಯ ಮುತ್ತು. ಅದು ಯೇಸುವಿನ ಪಾದಕ್ಕೆ ಒಳಗೊಂಡು. ಅದೇ ರೀತಿಯಾಗಿ ಇಸ್ಕರಿಯೋತ ಯೂದ ಬಂದು ಯೇಸುವಿನ ಕೆನ್ನೆಗೆ ಮುತ್ತು ಕೊಡ್ತಾನೆ. ಈ ಮುತ್ತು ಎದಕ್ಕಿತ್ತು? ನಾವು ಡೈಲಿ ಬಂದು ಯೇಸುವಿಗೆ ಭಾನುವಾರ ಮುತ್ತು ಕೊಡ್ತೇವಲ್ಲ, ಮುತ್ತು ಕೊಡೋದ ಅರ್ಥ ಏನು? ದೇವರನ್ನ ಪ್ರೀತಿಸಿ ಹೊಗಳ್ತೇವೆ. ಅಯ್ಯೋ ದೇವರೇ, ನೀನೇ ನಂಗೆ ಬೇಕು, ನೀನೇ ನನ್ ಬೇಕು. ನನ್ನ ಪ್ರಶ್ನೆ, ಮರಿಯಳ ಮುತ್ತ, ಇಸ್ಕರಿಯೋತ ಯೂದನ ಮುತ್ತ? ಮರಿಯಳ ಮುತ್ತ ಆದ್ರೆ ನಾವು ಬದಲಾಗ್ತೇವೆ, ನಮ್ಮ ಜೀವಿತ ಮಾರ್ಪಡುತ್ತದೆ, ಯೇಸುವಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸ್ತೇವೆ. ಅದೇ ಇಸ್ಕರಿಯೋತ ಯೂದನ ಮುತ್ತು ನೀವು ಕೊಟ್ರೆ ಹಿಂಗಿರ್ತೇವೆ. ಏನು? ಎಲ್ಲ ನಾಟಕ, ಸೇವೆ ಮಾಡ್ದಂಗೆ ಮಾಡ್ತೇವೆ, ಸಿನ್ಸಿಯರ್ ಆಗಿರುವುದಿಲ್ಲ. ಕರುಣೆ ತೋರಿಸ್ತೇವೆ, ಸಿನ್ಸಿಯರ್ ಆಗಿರುವುದಿಲ್ಲ. ಯೇಸು ಸ್ವಾಮಿಯ ತೊಳೆಯಲ್ಪಡ್ತೇವೆ, ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ, ರೊಟ್ಟಿಯಲ್ಲಿ ಭಾಗಿಯಾಗ್ತೇವೆ, ದ್ರಾಕ್ಷಾರಸದಲ್ಲಿ ಭಾಗಿಯಾಗ್ತೇವೆ, ಆದ್ರೂ ಸಹ ಹೃದಯ ಸ್ವಚ್ಛ ಇರುವುದಿಲ್ಲ. ಅದಕ್ಕೆ ನಾನು ಹೇಳೋದು, ಇವತ್ತು ದೇವರು ನಮಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಾನು ಮಾಡಿ ಮುಗಿಸ್ಬೇಕು.
ನೋಡ್ರಿ, ಯೇಸು ಸ್ವಾಮಿ ಶಿಷ್ಯರನ್ನ ಆರಿಸ್ಕೊಂಡಿದ್ದ ಕನಸು ಉದ್ದೇಶ ಇವ್ರು ನನ್ನ ಸಂಗಡ ಇರ್ಬೇಕಂತ, ನೀವು ನನ್ನ ಕನಸು ಹಾಕ್ಬೇಕಂತ. ಅದ್ರಲ್ಲಿ ಒಬ್ಬ ಏನಾದ ತಪ್ಪಿ ಹೋದ ಯಾರು? ಅದನ್ನೇನು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯಕ್ಕೆ 26ನೇ ವಚನಕ್ಕೆ ಬಂದ್ರೆ ಏನಾಯ್ತು? ಇಸ್ಕರಿಯೋತ ಯೂದನನ್ನ ತೆಗೆದ್ರು, ಮತ್ತಿಯನನ್ನ ಸೇರಿಸಿಕೊಂಡ್ರು. ಅರ್ಥ ಏನು? ಫೈನಲ್ ಲೆಸನ್ ಇದು, ಲಾಸ್ಟ್ ಲೆಸನ್ ಇದು. ಏನಿದೆ ಅರ್ಥ ಏನು ಹೇಳ್ಬೋದಾ? ಇಸ್ಕರಿಯೋತ ಯೂದನನ್ನ ತೆಗೆದ್ರು, ಮತ್ತಿಯನನ್ನ ಸೇರಿಸಿಕೊಂಡ್ರು. ಅರ್ಥ ಏನು? ಲಾಸ್ಟ್, ದೇವರು ನಿನಗೆ ಕೊಟ್ಟ ಕೆಲಸವನ್ನ ನೀನು ಮಾಡದಿದ್ರೆ ನಿನ್ನ ಕೆಲಸವನ್ನ ದೇವರು ಇನ್ನೊಬ್ಬರಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ನನಗೆ ದೇವರು ಕೊಟ್ಟ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡದಿದ್ರೆ ಈ ಸ್ಥಳದಲ್ಲಿ ದೇವರು ಇನ್ನೊಬ್ಬರನ್ನ ಬಂದು ನಿಲ್ಲಿಸ್ತಾರೆ. ನಿಮಗೆ ಕೊಟ್ಟ ಕೆಲಸ ನೀವು ಸರಿಯಾಗಿ ಮಾಡದಿದ್ರೆ ನಿಮ್ಮನ್ನ ದೇವರು ತೆಗಿತಾರೆ. ಆ ಸ್ಥಳದಲ್ಲಿ ದೇವರು ಇನ್ನೊಬ್ಬರು ಬಂದು ನಿಲ್ಲಿಸ್ತಾರೆ. ಇಸ್ಕರಿಯೋತ ತೆಗೆಯಲ್ಪಟ್ಟ, ಮತ್ತಿಯನನ್ನ ಸೇರಿಸಿಕೊಂಡು. ನಮ್ಮ ಜೀವಿತದಲ್ಲಿ ಮತ್ತೇನು ಬರಬಾರದು, ನಾವೇ ಆಗಿರ್ಬೇಕು. ಕೊನೆಯವರೆಗೂ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? ಆ ಕೆಲಸವನ್ನ ಮಾಡಿ ಮುಗಿಸುವರಾಗ್ಬೇಕು. ಇದು ದೇವರು ನಮ್ಗೆ ಕಲಿಸುವಂತ ದೊಡ್ಡ ಪಾಠ ಅಂತ ಹೇಳಿ. ಸೊ ಅದಕ್ಕೋಸ್ಕರ ದೇವರು ನಿಮ್ಮನ್ನು ಯಾಕೆ ಕರೆದಿದ್ದಾನೆ? ನಿಮ್ಮ ಮೇಲೆ ಒಂದು ದೇವರು ಕನಸಿಟ್ಟಿದ್ದಾನೆ. ಆ ಕನಸನ್ನು ನೆರವೇರಿಸಿ. ಬೈಬಲ್ ಅಲ್ಲಿ ಹೇಳ್ತದೆ ಏನ್ ಗೊತ್ತಾ? ದೇವರು ನೇಮಿಸಿದ ಕೆಲಸದಲ್ಲಿಯೂ ನಾವು ಆಲಸ್ಯಗಾರ ಆಗ್ಬಾರ್ದು. ಬಹಳ ಆಲಸ್ಯ ಆಗ್ತದಲ್ಲ ನಮಗೆ. ದೇವ್ರನ್ನ ನೇಮಿಸಿದ್ದಾನೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೆಲವರು ದೇವರು ಅವರು ವರ್ಷಿಪ್ ಟೀಮಿಗೆ ನೇಮಿಸಿದ್ದಾರೆ, ನಿಮಗೆ ಇನ್ಸ್ಟ್ರೂಮೆಂಟ್ ಬಾರಿಸೋದಕ್ಕೆ ನೇಮಿಸಿದ್ದಾರೆ, ಹಾಡಾಡೋದಕ್ಕೆ ನೇಮಿಸಿದ್ದಾರೆ, ಪ್ರಾರ್ಥನೆ ಮಾಡೋದಕ್ಕಾಗಿ ನೇಮಿಸಿದ್ದಾರೆ, ನಿಮ್ಮನ್ನ ಕ್ಲೀನ್ ಮಾಡೋದಕ್ಕಾಗಿ ನೇಮಿಸಿದ್ದಾರೆ, ಏನೇನೋ ನೇಮಿಸಿದ್ದಾರೆ. ನನ್ನನ್ನ ದೇವರು ಪ್ರಸಂಗ ಮಾಡೋದಕ್ಕಾಗಿ, ಪಾಸ್ಟರ್ ಆಗಿರೋದಕ್ಕಾಗಿ ನೇಮಿಸಿದ್ದಾರೆ. ಈ ಎಲ್ಲಾ ಕೆಲಸಗಳಲ್ಲಿ ನಾವು ಯಾರೇ ಆಗ್ಲಿ ಒಬ್ಬರು ಆಲಸ್ಯಗಾರರಾದ್ರೆ ನಾವು ಶಾಪಗ್ರಸ್ತರಾಗ್ತೀವಿ. ದೇವರು ನಮ್ಮನ್ನ ತೆಗಿತಾರೆ, ಇನ್ನೊಬ್ಬರನ್ನ ಸೇರಿಸ್ತಾರೆ. ಅದಕ್ಕೋಸ್ಕರ ಏನ್ ದೇವರು ಅವಕಾಶ ಕೊಡ್ತಾರೋ ಅದ್ರಲ್ಲಿ ಆಲಸ್ಯಗಾರ ಆಗ್ಬೇಡ್ರಿ, ಪ್ರಾಮಾಣಿಕರಾಗಿ ಮಾಡ್ರಿ, ಮನಪೂರ್ವಕವಾಗಿ ಮಾಡ್ರಿ. ಇಸ್ಕರಿಯೋತನ ಜೀವಿತದಲ್ಲಿ ಆದಂತ ಘಟನೆ ನಮ್ಮ ಲೈಫಲ್ಲಿ ಆಗ್ಬಾರ್ದು. ನಾವೆಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ.